ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾ ವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾಡ್ತಾ ಇದ್ದೀನಿ ಹೋಮ್ ಮೇಡ್ ಡೆಸಿಕೇಟೆಡ್ ಕೊಕೊನೆಟ್. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನಿಮಗೆ ಬರುತ್ತೆ, ನೀವೇ ಫಸ್ಟ್ ವಿಡಿಯೋನ ನೋಡ್ಬೋದು. ಇಲ್ಲಿ ನಾನು ಒಂದು ಹೋಳು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೇಲೆ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಸಿಪ್ಪೆನ ತೆಗೆದು ಒಂದು 4-5 ಟೈಮ್ಸು ವಾಶ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬಿಳಿ ಬಟ್ಟೆ ಮೇಲೆ ಒಂದು 2 ಮಿನಿಟ್ಸು ನೀರು ಡ್ರೈ ಆಗೋವರೆಗೂ ಒಣಗಾಕಿ ಆಮೇಲೆ ಮಿಕ್ಸಿ ಮಾಡ್ಕೊಂಡು ಬನ್ನಿ. ನೀರು ಹಾಕ್ತೇನೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿ ಯಾವ ಥರ ಮಾಡಬೇಕಪ್ಪ ಅಂದರೆ ಆನು ಆಫು ಮಾಡ್ಕೊಳ್ಬೇಕಾಗತ್ತೆ ಒಂದು 6 ಟೈಮು. ನೋಡ್ತಾ ಇರ್ಬೋದು, ತೆಂಗಿನ ತುರಿ ಇಷ್ಟ ಆದರೆ ಆಯಿತು ನೋಡಿ. ಇವಾಗ ನನಗೆ ನೀರಿನ ಥರ ಹಾಲಿನ ಥರ ಹತ್ತಾ ಇದೆ ಕೈಗೆ. ಆಮೇಲೆ ಎಣ್ಣೆ ಥರ ಜಿಡ್ಡು ಥರ ಅನಿಸುತ್ತೆ. ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ರೆಡಿ ಆದಮೇಲೆ ಇವಾಗ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೊಕೊನೆಟ್ ನಾವು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಲೋ ಫ್ಲೇಮಲ್ಲೇ ಇಟ್ಟು ಹುರಿತಾ ಇದ್ದೀನಿ. ಒಂದು 10 ಮಿನಿಟ್ಸು ಹುರಿದ್ರೆ ಸಾಕು. ಅದು ಗೊತ್ತಾಗುತ್ತೆ ಆಗಲೇ. ಮಿಕ್ಸಿಗೆ ಹಾಕಿದ್ನಲ್ಲ ನಾನು, ಆವಾಗ ನಾವು ಮುಟ್ಟು ನೋಡಿದರೆ ಹಾಲಿನ ಥರ ಹತ್ತಿರುತ್ತೆ, ನೀರಿನ ಅಂಶ ಕಾಣುತ್ತೆ ಕೈಗೆ. ಇಲ್ಲಿ ನಾವೇನು ಡೆಸಿಕೇಟೆಡ್ ಕೊಕೊನೆಟ್ ಪೌಡ್ರು ರೆಡಿ ಆದಮೇಲೆ ಒಂಥರ ಎಣ್ಣೆ ಥರ ಹಚ್ಚುತ್ತೆ ಕೈಗೆ. ಎಣ್ಣೆ ಥರ ಹತ್ತಿದ್ರೆ ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ರೆಡಿ ಆಗಿದೆ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ, ಕಲಿಸ್ತಾನೇ ಇರಿ ಕೊಕೊನೆಟ್ನ, ಹಾಗಾದರೆ ಚೆನ್ನಾಗಿ ಬರುತ್ತೆ ಡೆಸಿಕೇಟೆಡ್ ಕೊಕೊನೆಟ್ ಪೌಡರು. ಮನೆಯಲ್ಲಿ ಕೊಕೊನೆಟ್ ಇರುತ್ತೆ ಅಲ್ವ, ಯಾಕೆ ವೇಸ್ಟ್ ಮಾಡೋದು. ಈ ಥರ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಎಲ್ರಿಗೂ. ಏನಾದರೂ ಅಡುಗೆ ಮಾಡಬೇಕಾದ್ರೆ ಈ ಥರ ಕೊಕೊನೆಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಡ್ರೈ ಜಾಮೂನ್ ಮಾಡಬೇಕಾದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಡ್ರೈ ಜಾಮೂನ್ಗೆ. ಸುಮ್ಮನೆ ಶಾಪ್ಗೆಲ್ಲ ಹೋಗಿ ತರೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡೋದು ಬೆಟರ್ ಅಂತ ಅಂದ್ಕೊಳ್ತೀನಿ. ಇವಾಗ ನಾನಿಲ್ಲಿ ಒಂದು ಪ್ಲೇಟ್ಗೆ ನಾನು ಹುರಿದಿದ್ನಲ್ಲ ಇವಾಗ ಡೆಸಿಕೇಟೆಡ್ ಕೊಕೊನೆಟ್ ಪೌಡರು, ಅದನ್ನು ಸ್ವಲ್ಪ ಆರಕ್ಕೆ ಅಂತೇಳಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಮಿನಿಟ್ಸು ಅಥವಾ 10 ಮಿನಿಟ್ಸ್ ಬಿಟ್ಟರು ಓಕೆ ಆರಕ್ಕೆ. ಈ ಥರ ಅಗಲವಾಗಿ ಅಂದು ಕೊಕೊನೆಟ್ ಪೌಡ್ರನ್ನ ಬಿಟ್ಬಿಡಿ. ನೋಡಿ ಇವಾಗ ಯಾವ ಥರ ಆಗಿದೆ ಡೆಸಿಕೇಟೆಡ್ ಕೊಕೊನೆಟ್ ಪೌಡ್ರ್ ಅಂತ, ತುಂಬ ಚೆನ್ನಾಗಿ ಆಗಿದೆ. ಇಲ್ಲಿ ನಾವು ಈ ಥರ ಬಾಕ್ಸ್ಗೆ ಡೆಸಿಕೇಟೆಡ್ ಕೊಕೊನೆಟ್ ಪೌಡ್ರನ್ನ ಹಾಕಿಬಿಟ್ಟು ಒಂದು 6 ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಫ್ರಿಡ್ಜ್ ಒಳಗಡೆ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.